ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ನಾನು ಮನೆಯಲ್ಲಿ ಮಾಡಿಕೊಳ್ಳುವಂತಹ ಮಟನ್ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮಟನ್ ಮಸಾಲ ಪೌಡರ್ ಹಾಗೆಯೇ ಸಾಂಬಾರ್ ಮಸಾಲ ಪೌಡರ್ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದಕ್ಕೆಲ್ಲ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ನಮಗೆ ಮಟನ್ ಮಸಾಲ ಪೌಡರ್ ತೋರಿಸ್ಕೊಡಿ ಅಂತಂದ್ಬಿಟ್ಟು. ಸೊ ಅದು 2-3 kg ಧನಿಯಾಗೆ ತೋರಿಸ್ಕೊಟ್ಟಿದ್ದೆ. ಹಾಗಾಗಿ ಇವತ್ತು ನಾನು 1 kg ಧನಿಯಾಗೆ ಮಾತ್ರ ಮಟನ್ ಮಸಾಲ ಪೌಡರ್ನ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ನೊಂದಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಮಟನ್ ಮಸಾಲ ಪೌಡರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ. 1 kg ಆಗುವಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ ಮಟನ್ ಮಸಾಲ ಪೌಡರ್ಗೆ. ಬಂದು ನಾನಿಲ್ಲಿ ಈಗ 1 kg ಧನಿಯಾ ಕಾಳಿಗೆ ಪಕ್ಕ ಮೆಜರ್ಮೆಂಟ್ಸ್ನಲ್ಲಿ ಎಷ್ಟು ತಗೋಬೇಕು ಅನ್ನೋದನ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 1 kg ಧನಿಯಾಗೆ ಬಂದು ನಾನಿಲ್ಲಿ 50 ಗ್ರಾಮ್ ಆಗುವಷ್ಟು ಕರಿಬೇವು, 250 ಗ್ರಾಮ್ ಆಗುವಷ್ಟು ಹುರ್ಗಡ್ಲೆ, 100 ಗ್ರಾಮ್ ಆಗುವಷ್ಟು ಕಡಲೆಬೇಳೆ, ಹಾಗೆಯೇ 20 ಗ್ರಾಮ್ ಆಗುವಷ್ಟು ಮಾತ್ರ ಮೆಂತ್ಯ, 2 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿನ ಸಹ ತಗೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಸ್ಟಾರ್ ಅನಾಸಿ ಬರುತ್ತಲ್ವ, ಸೊ ಅದನ್ನು ತಗೊಂಡಿದ್ದೀನಿ. ಹಾಗೆಯೇ ಒಂದು 70-75 ಗ್ರಾಮ್ ಆಗುವಷ್ಟು ಚಕ್ಕೆ ತಗೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ, 100 ಗ್ರಾಮ್ ಆಗುವಷ್ಟು ಗಸಗಸೆ, ಹಾಗೆಯೇ 100 ಗ್ರಾಮ್ ಆಗುವಷ್ಟು ಅಕ್ಕಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮರಾಠಿ ಮೊಗ್ಗು, ಹಾಗೆಯೇ 50 ಗ್ರಾಮ್ ಆಗುವಷ್ಟು ಅರಿಶಿನ ಕೊಂಬು ಬರುತ್ತಲ್ವ, ಸೊ ಅದನ್ನು ತಗೊಂಡಿದ್ದೀನಿ. ಹಾಗೆಯೇ 70-75 ಗ್ರಾಮ್ ಆಗುವಷ್ಟು ಲವಂಗ, ಹಾಗೆಯೇ ಒಂದು 50 ಗ್ರಾಮ್ ಆಗುವಷ್ಟು ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಅಂದರೆ ಓಂ ಕಾಳು. ಎಲ್ಲ ತರಹದ ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದನ್ನು ಸ್ವಲ್ಪ ಹಾಕಬೇಕು, ಜಾಸ್ತಿನೂ ಸಹ ಹಾಕ್ಕೋಬಾರ್ದು. ಸೊ ಮೆಜರ್ಮೆಂಟ್ಸ್ನ ಎಲ್ಲ ನೋಡ್ಕೊಂಡ್ರಲ್ವ. ಈಗ ಒಂದೊಂದಾಗೆ ಕಡಾಯಿಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈ ರೀತಿ ಹಗಲವಾಗಿರುವಂಥದ್ದು ದಪ್ಪ ತಳ ಇರುವಂಥದ್ದು ಕಡಾಯಿನ ತಗೊಂಡು ಮೊದಲು ಧನಿಯಾನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊತ. ಹಾಗಂತಂದ್ಬಿಟ್ಟು ಜಾಸ್ತಿನೂ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಧನಿಯಾದ್ರಲ್ಲಿ ಘಮ ಅನ್ನೋದು ಬರುತ್ತೆ, ಅಷ್ಟಾದರೆ ಸಾಕು. ಸೊ ಹಾಗೆಯೇ ಧನಿಯಾ ಹುರ್ಕೊಂಡಿದ್ದಾದ ನಂತರ ಒಂದು ಅಗಲವಾಗಿರುವಂಥ ಪಾತ್ರೆ ಇಲ್ಲಾಂತಂದರೆ ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಈಗ ಕರಿಬೇವನ್ನು ಹಾಕ್ಕೊಂಡು ಕರಿಬೇವನ್ನು ಸಹ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗಿದ್ದಾದ ನಂತರ ಇದನ್ನು ಅಷ್ಟೇ ಒಂದು ಪ್ಲೇಟಲ್ಲಿಗೆ ತೆಗೆದಿಟ್ಕೋಬೇಕು. ಧನಿಯಾದ ಜೊತೆಯಲ್ಲೇ ತೆಗೆದಿಟ್ಕೊಳ್ಳಿ. ಸೊ ಕಡಲೆಬೇಳೆ ತಗೊಂಡಿದ್ದೀರಲ್ವಾ, ಸೊ ಕಡಲೆಬೇಳೆನ ಸಹ ಹಾಕ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ, ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಪಕ್ಕಕ್ಕಿಟ್ಕೊಳ್ಳಿ. ಹಾಗೆಯೇ ನಾವು ತೊಗರಿಬೇಳೆ ತಗೊಂಡಿದ್ದೀರಲ್ವಾ, ಸೊ ಅದನ್ನು ಸಹ ಹಾಕ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಉದ್ದಿನ ಬೇಳೆನೂ ಸಹ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಧನಿಯಾ ಜೊತೆಗೆ ಹಾಕಿಟ್ಕೊಳ್ಳಿ. ಅಕ್ಕಿನ ಸಹ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಕ್ಕಿ ಅನ್ನೋದು, ಆ ರೀತಿಯಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಅಷ್ಟೇ ಧನಿಯಾದ್ರಲ್ಲಿಗೆ ತೆಗೆದಿಟ್ಕೊಳ್ಳಿ ಅಕ್ಕಿನ. ಹಾಗೆಯೇ ಚಕ್ಕೆನ ತಗೊಂಡಿದ್ದೀರಲ್ವಾ, ಇದನ್ನು ಹಾಕ್ಕೊಂಡು ಜಸ್ಟ್ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬ ಕಪ್ಪಾಗೋವರೆಗೂ ರೋಸ್ಟ್ ಮಾಡ್ಕೋಬಾರ್ದು ಚಕ್ಕೆ ಲವಂಗನ. ಲವಂಗ ಹಾಕಿದ ತಕ್ಷಣ ಕಡಾಯಿ ತುಂಬ ಬಿಸಿ ಇರುತ್ತೆ, ಅದಕ್ಕೆ ರೋಸ್ಟ್ ಆಗಿಬಿಡುತ್ತೆ. ಜಸ್ಟ್ ಈ ರೀತಿ ಒಂದು 2-3 ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಧನಿಯಾದ್ರಲ್ಲಿಗೆ ಹಾಕಿಟ್ಕೊಳ್ಳಿ. ಹಾಗೆಯೇ ಸ್ಟಾರ್ ಫ್ಲವರು, ಜಸ್ಟ್ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಇದನ್ನು ಹುರ್ಕೋಬಾರ್ದು. ಜಸ್ಟ್ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗೆಯೇ ಮರಾಠಿ ಮೊಗ್ಗುನ ಸಹ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಲೈಟಾಗಿ. ಅದನ್ನು ಧನಿಯಾದ್ರಲ್ಲಿಗೆ ಹಾಕಿಟ್ಕೋಬೇಕು ಎಲ್ಲನೂ. ಹಾಗೆಯೇ ಏಲಕ್ಕಿ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು, ಬೇಗ ರೋಸ್ಟ್ ಆಗಿಬಿಡುತ್ತೆ ಕಡಾಯಿ ತುಂಬ ಬಿಸಿ ಇರೋದ್ರಿಂದ. ಸಾಸಿವೆನೂ ಅಷ್ಟೇ ನೋಡಿ, ಹಾಕಿದ ತಕ್ಷಣ ಫ್ರೈ ಆಗಿಬಿಡುತ್ತೆ, ಈ ರೀತಿ ರೋಸ್ಟ್ ಆಗಿಬಿಡುತ್ತೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಹಾಗೆಯೇ ಮೆಂತ್ಯ ಕಾಳನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಸಿಡಿಯುತ್ತೆ. ಸೊ ಆ ರೀತಿಯಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಕೊನೆಯದಾಗಿ ಅರಿಶಿನ ಕೊಂಬು ತಗೊಂಡಿದ್ದೀರಲ್ವ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಳಿ. ಇದನ್ನು ಬಿಸಿ ಮಾಡಿಕೊಂಡು ಯಾವುದಾದ್ರೂ ಒಂದು ಕವರು ಇಲ್ಲಾಂತಂದರೆ ಕುಟಾಣಿಯಲ್ಗೆ ಹಾಕಿ ಸ್ವಲ್ಪ ಕುಟ್ಟಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಕೊನೆಯದಾಗಿ ಹುರ್ಗಡ್ಲೆನ ಹಾಕ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಮಟನ್ ಮಸಾಲ ಪೌಡರ್ ಎಲ್ಲನೂ ತಿಂಗ್ಳುಗಟ್ಟಲೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಹುರ್ಗಡ್ಲೆನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಕಡಾಯಿ ತುಂಬ ಬಿಸಿ ಇರುತ್ತೆ, ಕೈ ಬಿಡದಂತೆ ಈ ರೀತಿ ಹುರ್ಗಡ್ಲೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು.
ಆಮೇಲೆ ಗಸಗಸೆ ಹಾಕ್ಕೊತಾ ಇದ್ದೀನಿ. ಗಸಗಸೆ ಕಡಾಯಿ ಬಿಸಿಗೆ ಚಿಟಪಟ ಅಂತ ಸಿಡಿತಾ ಇರತ್ತೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಧನಿಯಾದ್ರಲ್ಲಿಗೆ ಹಾಕಿಟ್ಕೊಳ್ಳಿ. ಈಗ ಅಜ್ವೈನ್ನ ಸಹ ಹಾಕ್ಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಿಡಿಯುತ್ತೆ. ಸೊ ಈಗ ಇದನ್ನು ತಗೊಂಡು ಧನಿಯಾದ್ರಲ್ಲಿಗೆ ಎಲ್ಲನೂ ಹಾಕ್ಕೋಬೇಕು. ಈಗ ನೋಡ್ತಿರ್ಬೋದು ಎಲ್ಲನೂ ಸಹ ನಾನಿಲ್ಲಿ ಅಗಲವಾಗಿರುವಂಥ ಒಂದು ಪಾತ್ರೆಗೆ ಎಲ್ಲ ರೋಸ್ಟ್ ಮಾಡಿರುವಂಥದ್ದು ಹಾಕಿ ಕೈಯಲ್ಲಿ ನೀಟಾಗಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಯಾವುದಾದ್ರೂ ಬಾಕ್ಸು, ಟಿಫನ್ ಬಾಕ್ಸ್ ಎಲ್ಲ ಬರುತ್ತಲ್ವ, ಸೊ ಅದರಲ್ಲಿಗೆ ಹಾಕ್ಕೊಂಡು ಮಿಲ್ಲಲ್ಗೆ ತಗೊಂಡೋಗಿ ಪುಡಿ ಮಾಡಿಸ್ಕೊಬರ್ಬೇಕಾಗತ್ತೆ. ಪುಡಿ ಮಾಡಿಸ್ಕೊಂಡಿದ್ದಾದ ನಂತರ ಇಮ್ಮಿಡಿಯೇಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿ ತಗೊಂಡು ಬರಬಾರ್ದು. ಅಲ್ಲೇ ಪುಡಿ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಆರಿಸಿ ಆಮೇಲೆ ಮತ್ತೆ ಅದೇ ಬಾಕ್ಸಲ್ಲಿಗೆ ತಗೊಂಡು ಬಂದು ಮನೆಯಲ್ಲಿ ಮತ್ತೆ ಇದನ್ನು ಸ್ವಲ್ಪ ಆರಿಸಿ ಜಲಡಿ ಇಟ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸೊ ನನಗಾದರೆ ಇದು ಬಂದು ಒಂದು 5 to 6 ಮಂತ್ಸ್ವರೆಗೂ ಬರುತ್ತೆ ಅಷ್ಟೇ. ಸೊ ಸ್ಟೋರ್ ಮಾಡ್ಕೋಬೋದು. ಏನಂದರೆ 1 ಇಯರ್ ತನಕ ಸ್ಟೋರ್ ಮಾಡ್ಕೋಬೋದು. ಇದೇನು ಕೆಡೋದಿಲ್ಲ. ಸೊ ಅದಕ್ಕಿಂತ ಜಾಸ್ತಿ ಬೇಡ. ಟೇಸ್ಟ್ ಅನ್ನೋದು ಚೇಂಜ್ ಆಗಿಬಿಡತ್ತೆ. ಸೊ ನೀವು 1 ಇಯರ್ವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ಸೊ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಂಬಾರ್ ಪೌಡರ್ ಆಗಿರ್ಬೋದು, ಮಟನ್ ಮಸಾಲ ಪೌಡರ್ ಆಗಿರ್ಬೋದು, ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದಿನ ಬರುತ್ತೆ ಅನ್ನೋದು. ಸೊ ಈಗ ನೋಡಿ ಮಟನ್ ಮಸಾಲ ಪೌಡರ್ ಅನ್ನೋದು ರೆಡಿ ಆಗೋಯ್ತು. ನಾನು ಮನೇಲಿ ಮಾಡುವಂತಹ ಮಟನ್ ಮಸಾಲ ಪೌಡರ್ ಇದು. ಈ ವಿಧಾನದಲ್ಲಿ ನೀವು ಮನೇಲಿ ಟ್ರೈ ಮಾಡಿದಾದ ನಂತರ ನಿಮಗೂ ಈ ಮಟನ್ ಮಸಾಲ ಪೌಡರ್ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೆಗಾಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.